ಹಲೋ ಫ್ರೆಂಡ್ಸ್, ನಮಸ್ಕಾರ. ABK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಒಂದು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ABK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ವಿಡಿಯೋನ ನೋಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಅಲ್ವಾ. ನೋಡಿ, ನಾನು ಸ್ಕೇಲ್ ತಗೊಂಡು ಈಗ ಒಂದು ಲೈನ್ ಹಾಕ್ಕೋತಾ ಇದ್ದೀನಿ. ನೀವು ಪೆನ್ಸಿಲ್ನೇ ಯೂಸ್ ಮಾಡಬೇಕು ಅಂತಿಲ್ಲ, ಪೆನ್ನು ಅಥವಾ ಸ್ಕೆಚ್ ಪೆನ್ನಾರು ಯೂಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ 6 ಎಳೆನೂ ತೊಗೊಂಡಿದ್ದೀನಿ. ಅಂದರೆ ಸ್ಟಿಚ್ ನಿಮಗೆ ದಪ್ಪವಾಗಿ ಕಾಣಿಸ್ಬೇಕು ಅಂತ, ಅದಕ್ಕೋಸ್ಕರವಾಗಿ ನೋಡಿ ನಾಟ್ ಹಾಕ್ಕೊಂಡಿದ್ದೀನಿ. ಹೀಗೆ ಇಲ್ಲಿ ತಗೊಂಡಿದ್ದೀನಿ. ನೋಡಿ, ಇದನ್ನ ಹೀಗೆ ರಿವರ್ಸ್ ಹಾಕಬೇಕು. ಹೀಗೆ ಈ ಸ್ಟಿಚ್ಗೆಲ್ಲ ನಾವು ಹೀಗೆ ಸೂಜಿನ ಹಾಕ್ತಾ ಹೋಗಿದ್ವಲ್ವ, ಇದಕ್ಕೆ ಸೂಜಿ ಫ್ರಂಟಿಂದ ಹೀಗೆ ತಗೊಂಡು ಹೀಗೆ ನೋಡಿ ಹೀಗೆ ಸುಚ್ಚಿಬಿಟ್ಟು ಈ ದಾರ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅದರ ಹತ್ತಿರಕ್ಕೆ ಹೀಗೆ ಸೂಜಿನ ಹೊರಗೆ ತಗೋಬೇಕು. ಸ್ಲೋ ಆಗಿ ಹಾಕ್ತಾ ಹೋಗಿ, ದಾರನ ತುಂಬ ಟೈಟ್ ಎಳ್ಕೋಬೇಡಿ. ನಿಮಗೆ ಅಂದರೆ ಟೈಟ್ ಎಳ್ಕೊಂಬಿಟ್ರೆ ಲೈನ್ ಫುಲ್ ಟೈಟ್ ಆಗಿಬಿಡತ್ತೆ. ಅದರಿಂದ ನೀವು ಹಾಕಿರೋ ಡಿಸೈನು ಚೆನ್ನಾಗಿ ಕಾಣಿಸೋಲ್ಲ. ಫಸ್ಟ್ ನೀವು ಈ ಥರ ಲೈನಲ್ಲಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಡಿಸೈನ್ ಎಲ್ಲ ಹಾಕೋದಕ್ಕೆ ತುಂಬಾ ಈಸಿ ಆಗಿಬಿಡತ್ತೆ. ಆದ್ದರಿಂದಾಗಿ ನಾನು ಇವತ್ತು ಈ ಕ್ಲಾಸಸ್ನಲ್ಲಿ ನಾನು ಫಸ್ಟ್ ಬೇಸಿಕ್ ಸ್ಟಿಚ್ನೆಲ್ಲ ಹೀಗೆ ಲೈನಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ.
ನೋಡಿ ಇವಾಗ ಆಯಿತು. ಎಂಡಲ್ಲಿ ನಾನು ಹೀಗೆ ಸೂಜಿನ ಹಾಕಿಬಿಟ್ಟು ಹೀಗೆ ತಿರ್ಸಿ ನಾಟ್ ಹಾಕೋತಾ ಇದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನ ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವು ಫಸ್ಟ್ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡಿಸೈನಲ್ಲಿ ಹಾಕೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ನಿಮಗೂ ಮೊದಲೇ ಹೇಳಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಕ್ಲಾಸ್ನಲ್ಲಿ ನೀವು ಕಲ್ತಿರೋ ಸ್ಟಿಚ್ಗೆ ಬ್ಯಾಕ್ ಸ್ಟಿಚ್ ಅಂತ ಕರಿತೀವಿ ನಾವು. ನೋಡಿದ್ರಲ್ವಾ? ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೀವು ನೋಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ 3ನೇ ಡಿಸೈನ್ನ ಕಲ್ತ್ರಿ ಅಂತ ಅಂದ್ಕೊಂಡೆ. ನೋಡಿ ಫ್ರೆಂಡ್ಸ್, ಈ ಡಿಸೈನ್ ಏನಿದೆಯಲ್ಲ ಇದು ಡ್ರೆಸ್ಗೆಲ್ಲ ಹಾಕಬೇಕಿದ್ರೆ ನಾವು ಔಟ್ಲೈನ್ ಏನು ಹಾಕ್ತೀವಲ್ಲ ನೆಕ್ ಸುತ್ತಲೂ ಅಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸ್ಯಾರಿಗೆ ಡಿಸೈನ್ ಹಾಕಬೇಕಿದ್ರೆ ಔಟ್ಲೈನಾಗೂ ಸಹ ಉದ್ದ ಒಂದು ಲೈನಲ್ಲಿ ಇದನ್ನ ಹಾಕ್ಕೊಂಡು ಹೋಗ್ಬೋದು. ನೆಕ್ನ ಔಟ್ಲೈನ್ಗೆ ಅಂತೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ನೆಕ್ಸ್ಟ್ ಇದನ್ನ ಹೇಳ್ಕೊಡ್ತೀನಿ ನಿಮಗೆ. ಈ ವಿಡಿಯೋನ ನೋಡಿಬಿಟ್ಟು ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ ನಾನು ಹೇಳ್ಕೊಡ್ತಿದ್ದೀನಲ್ಲ ಈ ಕ್ಲಾಸ್ಗೆ ಸೇರೋದಕ್ಕೆ ಸಹಾಯ ಆಗುತ್ತೆ. ಅವರು ಸಹ ಇದರಿಂದ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿಯೋದು ತುಂಬ ಈಸಿಯಾಗಿ ಆಗುತ್ತೆ. ಮತ್ತೆ ಒಂದು ಹೊಸ ಸ್ಟಿಚಸ್ನ ಕ್ಲಾಸೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.